ಪವಿತ್ರ ತೀರ್ಥಕ್ಷೇತ್ರಗಳಾದ ಹರಿದ್ವಾರ ಕಾಶಿಯಲ್ಲಿ ನಡೆಯುವಂತೆ ಗಂಗಾ ಆರತಿ ನಡೆಯುವಂತೆ ನಮ್ಮ ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢರ ಮಠದಲ್ಲಿ ಆರೂಢ ಆರತಿ ನೋಡಲು ಎರಡು ಕಣ್ಣು ಸಾಲದು. ಆರೂಢ ಆರತಿ ನೋಡ್ತಿದ್ರೆ ಸಾವಿರಾರು ಭಕ್ತರು ದೇವಲೋಕಕ್ಕೆ ಹೋಗಿದ್ದಾರೆ. ಅಷ್ಟೊಂದು ಅದ್ಭುತವಾಗಿ ಆರೂಢ ಗಂಗಾ ಆರತಿ ನಡೆದಿದ್ದು, ಈ ದೈವ ಭಕ್ತಿ ಕಾರ್ಯಕ್ರಮದಲ್ಲಿ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ VSV ಪ್ರಸಾದ್, ADC ಗೀತಾ ಕಲಬುರ್ಗಿ, DCP ಮಹನಿಂಗ್ ನಂದಗಾವಿ, ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಚನ್ನವೀರ ಮುಂಗರವಾಡಿ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿ ಭಕ್ತಿ ಮೆರೆದರು. ಹುಬ್ಬಳ್ಳಿ ಧಾರವಾಡ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢರ ಅಜ್ಜನವರ ಮಠದಲ್ಲಿ ಎಲ್ಲರೂ ಕಣ್ತುಂಬುವಂತೆ ಆರೂಢ ಆರತಿ ಮಾಡಿದರು. ಸಿದ್ಧಾರೂಢರ ಮಠದ ಟ್ರಸ್ಟ್ ಕಮಿಟಿಯು ಸತತ 2 ವರ್ಷಗಳಿಂದ ಆರೂಢ ಗಂಗಾ ಆರತಿ ಮಾಡುತ್ತಾ ಬಂದಿದ್ದಾರೆ. ಈ ಆರೂಢ ಗಂಗಾ ಆರತಿ ಕಾರ್ಯಕ್ರಮಕ್ಕೆ ADC ಗೀತಾ ಕಲಬುರ್ಗಿ ಅವರು, ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ VSV ಪ್ರಸಾದ್, DCP ಮಹನಿಂಗ್ ನಂದಗಾವಿ, ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಚನ್ನವೀರ ಮುಂಗರವಾಡಿ ಸದಸ್ಯರು ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಅರ್ಧ ಗಂಟೆಗಳ ಕಾಲ ಆರೂಢ ಗಂಗಾ ಆರತಿ ಮಾಡಿದರು. ಶಂಖ ಊದುತ್ತಿದ್ದನ್ನು ಕೇಳಿದ್ರೆ ಸಾಕ್ಷಾತ್ ಶಿವನೇ ಕೆಳಗೆ ಇಳಿದು ಬಂದಂತಾಯಿತು. ಗಣ್ಯರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಓಂ ನಮೋ ಸಿದ್ಧಾರೂಢಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಹಿಂದಿನ ಅಮಾವಾಸ್ಯೆಯಿಂದ ಸಿದ್ಧಾರೂಢ ಮಠದಲ್ಲಿ ಸದ್ಭಕ್ತರಿಗೆಲ್ಲ ಒಂದು ಸಿದ್ಧಾರೂಢ ಆರತಿ ಅಂತ ಹೇಳಿ ಹೋದ ತಿಂಗಳು 18ನೇ ತಾರೀಕಿನ ಫಸ್ಟ್ ಅಮಾವಾಸ್ಯೆಗೆ ಆರೂಢ ಆರತಿಯನ್ನು ಪ್ರಾರಂಭ ಮಾಡಿದ್ವಿ. ಬಹಳಷ್ಟು ರೆಸ್ಪಾನ್ಸ್ ಇಷ್ಟ, ಅಭಿನಂದನೆಗಳ ಮಹಾಪುರ ಅಂತ ಹೇಳ್ತೀವಿ. ನಮ್ಮ ವಿಶೇಷತೆ ಏನಂದರೆ ಕೊಪ್ಪಳ ಅಜ್ಜರು ಸಹ ನಮಗೆ ಕಾಲ್ ಮಾಡಿದರು. ಇನ್ನು ಹುಬ್ಬಳ್ಳಿಯ ಈ ಪುಣ್ಯ ನೆಲದ ಸದ್ಗುರು ಸಿದ್ಧಾರೂಢರ ಮಠದಲ್ಲಿ ನಡೆದ ಆರೂಢ ಆರತಿ ಮಹತ್ತರ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಇಡೀ ಆರೂಢ ಆರತಿ ನೋಡಿ ಕಣ್ತುಂಬಿಸಿಕೊಂಡರು. ದೈವಿಕ ಸ್ಥಳಕ್ಕೆ ಸಾಕ್ಷಿಯಾಗಿರುವ ಆರೂಢರ ಮಠದಲ್ಲಿ ಈ ಆರೂಢ ಜ್ಯೋತಿ ಅದ್ದೂರಿಯಾಗಿ ಜರುಗಲಿ ಎಂಬುದು ಗಣ್ಯರ ಆಶಯ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.